ಪುಂಗಿಯ ನಾದಕ್ಕೆ ತಲೆಯಾಡಿಸುತ್ತಾ ಮೈಮರೆಯುವ ಹಾವುಗಳನ್ನು ನೋಡಿದ್ದೇವೆ, ಕೇಳಿದ್ದೇವೆ. ಆದರೆ ಚಿತ್ರದುರ್ಗದಲ್ಲೊಂದು ನಾಗರಹಾವು ಮನೆಯೊಳಗೆ ಎಡೆಬಿಚ್ಚಿಕೊಂಡು ತಲೆ ಎತ್ತಿ ಟಿವಿ ನೋಡಿಕೊಂಡು ಕುಳಿತುಕೊಂಡ ಘಟನೆ ನಡೆದಿದೆ. ವಿದ್ಯಾನಗರದ ಸೀತಾರಾಮ ಬಡಾವಣೆಯ ಸುರೇಶ್ ಎಂಬುವರ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾದ ನಾಗರಾಜ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ನಿರಂತರವಾಗಿ ಟಿವಿಯಲ್ಲಿ ಬರುವ ಕಾರ್ಯಕ್ರಮಗಳನ್ನು ವೀಕ್ಷಿಸಿದೆ. ಇದನ್ನು ಕಂಡ ಭಯಭೀತಳಾದ ಮನೆಯ ಗೃಹಿಣಿಯು ಮೂಲೆಯೊಂದರಲ್ಲಿ ಕುಳಿತು ಹಾವನ್ನೇ ನೋಡಿಕೊಂಡು ಕುಳಿತಿದ್ದಾರೆ. ನಂತರ ಪತಿ ಸುರೇಶ್ ಬಂದಾಗ ಅವರು ಹಾವು ಸಂರಕ್ಷಿಸುವ ಸ್ನೇಕ್ ಶೂಗೆ ದೂರವಾಣಿ ಮೂಲಕ ಕರೆ ಮಾಡಿದ್ದು, ಅವರು ಬಂದು ಟಿವಿ ವೀಕ್ಷಿಸುತ್ತಿದ್ದ ನಾಗರಾಜನನ್ನು ಹಿಡಿದು ಸುರಕ್ಷಿತವಾಗಿ ಜೋಗಿಮಟ್ಟಿ ಅಭಯಾರಣ್ಯಕ್ಕೆ ಬಿಟ್ಟಿದ್ದಾರೆ. ಅವಾಗಿಂದ ನೋಡ್ತಾ ಇದ್ದಕ್ಕ ಬರೋಬ್ಬರಿ ಒಂದೂವರೆ ಗಂಟೆ ಎಲ್ಲೆಲ್ಲೂ ಮೂವ್ ಆಗಂಗಿಲ್ಲ. ಇಲ್ಲಿ ನಮ್ಮ ಮನೆಯವ್ರಾಗ ಇಬ್ರು ಕುಂತಿದ್ವಿ, ನೋಡಿದ್ರೆ ನಮ್ಮ ಮನೆಯವ್ರು ಹೊರಗೆ ಹೋದ್ರು. ನಾನು ಅದು ಎಡೆ ಎತ್ಕೊಂಡು ಗಂಟೆನೇ ಟಿವಿ ನೋಡ್ತಾ ಇದ್ದೆ. ಗಂಟೆ 1.5 ಗಂಟೆ ಆಯ್ತು. ರೆಕಾರ್ಡ್ ಮಾಡ್ತಿದ್ದ ರೆಕಾರ್ಡ್ ಮಾಡ್ಬಿಡ ಅಂತ ನೀನು ಅದನ್ನೇ ಮಾಡಕ ಸಾಕು.